ಕೆ ಎ ಕಡೆಯಿಂದ ಬಂದಿರೋ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಏನು ಅಂದರೆ ಆಪ್ಷನ್ ಎಂಟ್ರಿ ಮಾಡೋ ಲಿಂಕನ್ನು ರಿಮೂವ್ ಮಾಡಿಬಿಟ್ಟಿತ್ತು. ಈಗ ಆಪ್ಷನ್ ಎಂಟ್ರಿ ಮಾಡೋ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಇಟ್ ಈಸ್ ಅಂಡರ್ ಮೇಂಟೆನೆನ್ಸ್ ಅಂತ ಹೇಳಿ ರಿಮೂವ್ ಮಾಡಿದರು. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈ ವರ್ಷ 750 ಅಮೌಂಟ್ನ ಚಾರ್ಜ್ ಮಾಡಿದ್ದಾರೆ ಪರ್ ಹೆಡ್. ಪ್ರೀವಿಯಸ್ ಇಯರ್ಸಲ್ಲಿ ಯಾವುದೂ ಇರಲಿಲ್ಲ. ಮೇ ಬಿ 750 ಅಮೌಂಟ್ ಪೇ ಮಾಡಿದ್ರೆ ಅಟ್ಲೀಸ್ಟ್ ಸರ್ವಿಸ್ ಆದ್ರೆ ಅಪ್ ಟು ಮಾರ್ಕ್ ಇರುತ್ತೆ ಅಂತ ಅಂದ್ಕೊಂಡಿದ್ದು. ಬಟ್ ಆ ಸರ್ವಿಸ್ ಸಹ ಪ್ರೊವೈಡ್ ಆಗ್ತಾ ಇಲ್ಲ. ಈ ಸರಿ ಹೊಸದಾಗಿ ಬೇರೆ ಫೇಸ್ ಡಿಟೆಕ್ಟರ್ ಬೇರೆ ಇದೆ. ಸೊ ಹಾಗಾಗಿ ತುಂಬ ಇಶ್ಯೂಸ್ಗಳಾಗ್ತಾ ಇದೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೆಲವು ವಿದ್ಯಾರ್ಥಿಗಳಿಗೆ ಆಗ್ತಾನೇ ಇಲ್ಲ. ಈಗ ನೀವು ಆಪ್ಷನ್ ಎಂಟ್ರಿ ಈ ಲಿಂಕನ್ನು ಕ್ಲಿಕ್ ಮಾಡಿದ್ರು ಸಹ ಅದು ಓಪನ್ ಆಗ್ತಾ ಇಲ್ಲ. ಓಪ್ಸ್, ಸಮಥಿಂಗ್ ವೆಂಟ್ ರಾಂಗ್ ಆನ್ ಎಂಡ್, ಪ್ಲೀಸ್ ಟ್ರೈ ಅಗೇನ್ ಅಂತ ಬರ್ತಾ ಇದೆ. ಅಥವಾ ಇಟ್ ಈಸ್ ಅಂಡರ್ ಎರರ್ ಅಂತ ಬರ್ತಾ ಇದೆ. ದ ಸರ್ವಿಸ್ ಈಸ್ ನಾಟ್ ಪ್ರೊವೈಡ್ ಅಂತ ಬರ್ತಾ ಇದೆ. ಆಪ್ಷನ್ ಎಂಟ್ರಿ ಲಿಂಕನ್ನು ರಿಮೂವ್ ಮಾಡಿದ್ರು, ಮತ್ತೆ ಪ್ರೊವೈಡ್ ಮಾಡಿದ್ದಾರೆ, ಅವೈಲೇಬಲ್ ಇದೆ. ಬಟ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗ್ತಾ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತು ಸಂಜೆ 6 ಗಂಟೆ ಮೇಲೆ ಅಂತ ಹೇಳಿದ್ದಾರೆ. ಈಗ ನಾನೀಗ ವಿಡಿಯೋ ಮಾಡ್ತಿರೋದು 7 ಗಂಟೆಗೆ. ಇನ್ನೂ ಲಿಂಕು ಓಪನ್ ಆಗ್ತಾ ಇಲ್ಲ. ಇವತ್ತಿನ ಚಿಂತೆ ಬಿಡಿ, ನಾಳೆ ಆಪ್ಷನ್ ಎಂಟ್ರಿ ಮಾಡೋ ಹಾಗಿದ್ರೆ ಮಾಡ್ಕೊಳ್ಳಿ. ಸರ್, ಡೇಟು ಎಕ್ಸ್ಟೆಂಡ್ ಮಾಡ್ತಾರೆ, ಖಂಡಿತವಾಗ್ಲೂ ಎಕ್ಸ್ಟೆಂಡ್ ಮಾಡ್ತಾರೆ. ಏಕೆಂದರೆ ಮಿಸ್ಟೇಕ್ ಆಗಿರೋದು ನಿಮ್ಮ ಕಡೆಯಿಂದ ಅಲ್ಲ, ಕೆ ಎ ಕಡೆಯಿಂದ. ಸೊ ಹಾಗಾಗಿ ಆ ಮಿಸ್ಟೇಕ್ಗಳಿಗೆ ಆಪ್ಷನ್ ಎಂಟ್ರಿ ಅಂತೂ ಯೂಶಲಿ ಪೋಸ್ಟ್ಪೋನ್ ಆಗುತ್ತೆ. ಸೊ ಅಂದರೆ ಮುಂದೂಡುತ್ತೆ. ಇದು ಅಷ್ಟೇ, ಇನ್ನೂ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಅದರ ಬಗ್ಗೆ ವರಿ ಮಾಡಬೇಡಿ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಪ್ರಯಾರಿಟಿಗಳನ್ನ ಚೆಕ್ ಮಾಡಿಕೊಂಡು, ಕಾಲೇಜ್ ಹೇಗಿದೆ, ಕೋರ್ಸ್ ಹೇಗಿದೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಒಂದು ಪ್ರಯಾರಿಟಿ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಎಷ್ಟು ಜನ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಅಥವಾ ಎಷ್ಟು ಜನಕ್ಕೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಾ ಇಲ್ಲ, ನಿಮ್ಮ ರೀಸನ್ ಏನು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಏನಕ್ಕೆ ಆಗ್ತಾ ಇಲ್ಲ, ಏನು ಆಗ್ತಾ ಇದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಹಾಕಿ. ನಿಮ್ಮ ಎಲ್ಲ ಡೌಟ್ಸ್ಗಳಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ ಕೊಡೋ ಪ್ರಯತ್ನ ಪಡ್ತೀವಿ. ಕೊನೆಯದಾಗಿ ಅಟ್ ಎ ಗ್ಲಾನ್ಸ್ ಹೇಳಬೇಕು ಅಂದರೆ, ಆಪ್ಷನ್ ಎಂಟ್ರಿ ಲಿಂಕನ್ನು ಕೆ ಎ ತೆಗೆದು ಹಾಕಿದೆ, ರಿಮೂವ್ ಮಾಡಿದೆ. ಬಟ್ ಲಿಂಕು ಮತ್ತೆ ಪ್ರೊವೈಡ್ ಆಗಿದೆ, ಆದರೆ ಅದು ಓಪನ್ ಆಗ್ತಾ ಇಲ್ಲ. ಇನ್ನೂ ಇಟ್ ಈಸ್ ಅಂಡರ್ ಮೇಂಟೆನೆನ್ಸ್.